ಗೈಸ್ ಇವರು ಇದ್ರಾಗ ತೋರಿಸ್ತಿರೋ ಇಂಟ್ರೆಸ್ಟ್ ನ ಎಲ್ಲಾದ್ರೂ ಬೇರೆ ಕಡೆ ತೋರಿಸಿ. ಅನನ್ಯ, ಇವಾಗ ಎಷ್ಟನೇ ಕ್ಲಾಸ್ ಅಲ್ಲಿ ನೀನು? ಹಿಂಗ ನಿದ್ದೆ ಮಾಡಿದ್ರ ಸ್ಮೈಲಿ ಇರ್ತಾನ ಫೇಸ್ ಎಲ್ಲ. ಅಂದ್ರೆ ನಮ್ಮ ವೀರೇಶ RCB ಮ್ಯಾಚ್ ನೋಡಕ ಅಹಮದಾಬಾದ್ ರೀ. ಥ್ಯಾಂಕ್ ಯು ಸೋ ಮಚ್ ವೀರು ಮಾಮ. ವಿಶ್ವಿಗಂತ ತಂದಾನ ಗೈಸ್, ಇದು ನೋಡಿದ್ರೆ ಚಿಕ್ಕದಾಗ್ಬಿಡೈತಿ. ಫ್ಲೈಟ್ನಾಗ ಹೋಗಿನಲ್ಲ ಮಜಾ. ನಾನು ಏನ್ ಮಾಡಿದೀವಿ ಅಂತ ತೋರಿಸ್ತೀನಿ ತಡ್ರಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಗೈಸ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬರ್ರಿ. ಡೈಲಿ ಬ್ಲಾಗ್ ಮಾಡೋಕ್ಕಾಗವತ್ತು, ಯಾಕಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತಾ. ರೀಸನ್ ಈಸ್ ರಘುವರಣ್ಣ, ಅದಕ್ಕೆ ಮಾಡೋಕ್ಕಾಗ್ತಿಲ್ಲ, ನಂಗೆ ಕಂಫರ್ಟಬಲ್ ಆಗ್ತಿಲ್ಲ ಡೈಲಿ ಮಾಡೋಕೆ. ಹಂಗೆ ಒಂದೊಂದು ಮಾಡೋಕ್ಕೆ ಟ್ರೈ ಮಾಡಕಂತೀನಿ. ಬನ್ನಿ ಗೈಸ್, ಇವ್ರು ಏನೇನು ಮಾಡೋಕ್ಕಂತಾರಂತ ತೋರಿಸ್ತೀನಿ ಬರ್ರಿ. ಗೈಸ್ ನೋಡ್ರಿ ಏನು ಗನಂದಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೋಡ್ರಿ. ಅನನ್ಯ ಬಂದ ನೋಡ್ರಿ. ಇವತ್ತು ಮೊನ್ನೆನೇ ಬಂದಾಳ ನಮ್ಮಮ್ಮ, ಅಂದರೆ ನಮ್ಮ ಅತ್ತೆ ಬಂದಿದ್ದಾರೆ ಗೈಸ್ ರಘುವರನ್ ಮಾತಾಡ್ಸಕ್ಕೆ. ಅದ್ರ ಜೊತೆಗೆ ಅನನ್ಯನೂ ಬಂದಾಳ. ಸ್ಕೂಲ್ ಸ್ಟಾರ್ಟ್ ಆಗೈತಿ ಇವಾಗ, ಬಟ್ ಆದರೂ ಒಂದೆರಡು ದಿನ ಇರ್ತಾಳಂತ. ಅಷ್ಟು ದಿನ ಇದ್ರೆ ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಮತ್ತೆರಡು ದಿನ ಇರೋದು ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಾಳ. ಇವಾಗ ನಮ್ಮ ಅತ್ತೆ ರಿಟರ್ನ್ ಹೋದ್ರು. ಅವರು ಮನೇಲಿ ನಮ್ಮ ಹಸ್ಬೆಂಡ್ ಅಷ್ಟೇ ಇರ್ತಾರಲ್ಲ, ಸೊ ಅದಕ್ಕೆ ಅವರು ರಿಟರ್ನ್ ಹೋಗಿ ಅನನ್ಯನ ಬಿಟ್ಟು ಹೋಗ್ಯಾರ. ಅನನ್ಯನ ಬಿಟ್ಟು ಬರೋದೊಂದು ಕೆಲಸ ಇವಾಗ ನಮ್ಗೆ. ಗೈಸ್ ನೋಡ್ರಿ, ಸಾವಿತ್ರಿ ವಿಡಿಯೋ ಆನ್ ಮಾಡಿನಂತೆ ಸ್ಟ್ರೇಟ್ ಕುಂತಾಳ್ರಿ, ಹಿಂಗ್ ಡೂಬು ಕುಂತಿದ್ರಿ. ಬಾಳ ಘನಘೋರ ಆಯ್ತು ಶಿವ. ಶಿಲ್ಪ ನೋಡ್ರಿ, ಶಿಲ್ಪಾಗ ಇವಾಗ ಎಷ್ಟು ಮಂತು ಅಂದ್ರೆ 5 ಸ್ಟಾರ್ಟ್ ಆಗಿದೆ ಗೈಸ್. ಆಕೆಗೆ 5 ರೀಸ್ ರನ್ನಿಂಗ್. ಪಾಪು ಬರೋದು ನವೆಂಬರ್ ಅನ್ಸುತ್ತಾ, ನವೆಂಬರಲ್ಲಿ ಬರುತ್ತಾ ಪಾಪು. ನಾವು ವೇಟ್ ಮಾಡಕಂತೀವಿ ಅವ್ರ ಪಾಪು ಯಾವುದು ಯಾವಾಗ ಬರುತ್ತೆ, ಹೆಂಗಿರುತ್ತೆ ಅಂತ. ಶಿಲ್ಪ, ನಿಮ್ಮ ಪಾಪುಗೆ ವೇಟ್ ಮಾಡಕಂತೀವಿ. ನಮ್ಮ ರಘುವರನಿಗೆ ವೈಫ್ ಬರ್ತಾಳೇನು? ನಮ್ಮ ರಘುವರನಿಗೆ ವೈಫ್ ಬರ್ತಾಳ ಮಮ್ಮಿ. ಗೈಸ್ ಇವರು ಇದ್ರಾಗ ತೋರಿಸ್ತಿರೋ ಇಂಟ್ರೆಸ್ಟ್ ನ ಎಲ್ಲಾದ್ರೂ ಬೇರೆ ಕಡೆ ತೋರಿಸಿದ್ರೆ ಎಲ್ಲೋ ಇರ್ತಿದ್ರ ಅನ್ಸುತ್ತೆ ಒಂದೊಂದ್ಸಲ. ನಮ್ದು ಸಾವಿತ್ರಿ ನೋಡ್ರಿ ಹೆಂಗ್ ಮಾಡಾಕಂತಾಳ ಹುಚ್ಚಾಕಾರ. ಇಲ್ಲಿ ನೋಡ್ರಿ ಮಳಿ ಇಟ್ರ ನೋಡ್ರಿ, ಅವಕ್ ಮಳಿ ಕಡದು ಅಂದ್ರ ಮಳಿ ತಗೊಂಡ್ ಚೂಸ್ತಾರ ಅಂತದ್ದು. ಅನನ್ಯ, ಇವಾಗ ಎಷ್ಟನೇ ಕ್ಲಾಸ್ ಅಲ್ಲಿ ನೀನು? ಮಾತಾಡಿಲ್ಲಿ. ಅಲ್ಲ, ಸ್ಟಾರ್ಟ್ ಆಗೈತೆ ಅವೆಲ್ಲ June 2. ಸಾಲಿ ಬಿಟ್ಟು ಇಲ್ಲಿ ಬಂದಿಲ್ಲ, 2 ದಿನ ರಜೆ ಅಂತ. ಇಷ್ಟ ದಿನ ಇದು ಸ್ಯಾಟಿಸ್ಫೈ ಆಗಿಲ್ಲ ನಿಂಗೆ? ಬೈಸ್ಕೊಳಕಂತಿಲ್ಲ. ಏನಾಗೈತಿ? ಏನ್ ಬರುತ್ತೆ ನಿಂಗೆ ಓದಕ್? ಈಚಿ ಬಿಡವಾ ತಾಯಿ? ಈಗ ಲಾಯರ್ ಮೇಡಮ್ ಕ್ಲಾಸ್ ತಗೋಣ ಕುಂತ್ರ ಕಾಯ್ಸ, ಅಡ್ವೊಕೇಟ್ ಅಲ್ಲಿ ಕೋರ್ಟ್ನಾಗ ಹೋಗಿ ಕೆಲಸ ಮಾಡಂದ್ರೆ ಇಲ್ಲಿ ಮಾಡಕಂತ. ಇಲ್ಲ ನೋಡ್ರಿ, ರಘುವರನ್ ತೋರಿಸ್ತಾ ಇದ್ದೀನಿ. ರಘು ಬಂಗಾರ. ಅನನ್ಯಾಗ ರಘು ಅಂದ್ರೆ ಭಾಳ ಇಷ್ಟ ಕಾಯ್ಸ್. ಅಮೂಲ್ಯಗೂ ಇಷ್ಟ. ನಾನು ಅಂದ್ರೆ ಅಮೂಲ್ಯನ ಕಡೆ ಕೊಡಲ್ಲ. ಹಾಯ್ ರಘು. ಎದ್ರಿ ಗುಟ್ ಅದು ಎಷ್ಟೊತ್ತನ ಮಕ್ಕಳಿದೆ ಗೈಸ್. ಇವತ್ತಂತ್ರ ಒಂದು 3 hours ಅಂತೂ ಮಲಗಿದ ನೋಡ್ರಿ. ಇವನು ಹಿಂಗೆ ಇರ್ಬೇಕು ಗೈಸ್. ಇವನಿಗೆ ಫುಲ್ ಕೆಳಗೆ ಇರಿಟೇಷನ್ ಮಾಡ್ಕೊಂಡು ಆಸದು ಅಂತವೆಲ್ಲ ಮಾಡಿದ್ರೆ ಇಷ್ಟ ಆಗಲ್ಲ ಅವನಿಗೆ. ಹಿಂಗೆ ಫ್ರೀಡಮ್ ಆಗಿದ್ರೆ ಚೆನ್ನಾಗಿರ್ತಾನೆ ಇವನು. ಹಾಯ್ ಹಾಯ್ ಬಂಗಾರಿ. ಉಣ್ರಿ. ಹಿಂಗ ನಿದ್ದೆ ಮಾಡಿದ್ರ ಸ್ಮೈಲಿ ಇರ್ತಾನ ಫೇಸ್ ಎಲ್ಲ. ರಘು ರೆಡಿ ಆಗ್ತೀರಾ ರೀ? ಅಪ್ಪ ಚಂದ್ಬಡ್ದನ್ರಿ ರಘು. ಆತ ಬ್ಲಾಗ್ ಮಾಡ್ತಾನ ಅನನ್ಯ. ಇವಾಗ ಇನ್ಸ್ಟಾಗ್ರಾಮ್ನಾಗ ಹವಾ ಮಾಡಕಂತಾನ. ಬ್ಲಾಗ್ ಮಾಡ್ತಿಲ್ಲ ಅಪ್ಪಾಜಿ? ಬ್ಲಾಗ್ ಮಾಡ್ತಿ? ಹಾಯ್ ಗಾಯ್ಸ್ ಅಂತ ಮಾಡ್ತಾನೆ ಗೈಸ್. ನಮ್ಮ ರಘುವರನ್ ಅಕೌಂಟ್ ಓಪನ್ ಮಾಡ್ತೀನಿ ರೀ ಯೂಟ್ಯೂಬಲ್ಲಿ. ಅವಾಗ ಹಾಯ್ ಗಾಯ್ಸ್ ಅಂತ ಬರ್ತಾನಿತ್ತ. ನೀವೆಲ್ಲರೂ ಸಪೋರ್ಟ್ ಮಾಡಿ ಇವನಿಗೆ. ಹಾಯ್ ಮಾಡು. ಹಾಯ್ ಗೈಸ್ ನೋಡ್ರಿ, ಅನನ್ಯಾಗ ಆ ಕಡೆ ಮನೆಗೆ ಹೋಗಿ ಒಂದು ಕೆಲಸ ಹೇಳಿ ಬಂದಿದ್ದೆ. ಅದಕ್ಕೆ ಆಕಿಪ್ಪದ್ಲು ನಾನು ಹಾಕ್ತೀನಿ ಅಂತ ಹೇಳಿದ್ನೆ. ಅದಕ್ಕೆ 3 ಹಾಕ ಅಂತ ಹೇಳ ಕರೆಕ್ಟ್ 3 ಹಾಕಿನಿ. ಮತ್ತೆ ನಾನು ಬಯಕಂತಾರ್ರಿ ಅವ್ರು. 3 ಹಾಕ್ಬಾರ್ದೈತೇನ?
ಇಲ್ಲ, ಏನ್ ಹಾಕೊಂಡ್ರು ಬರ್ತಾನ ಒಳಗ್ ಹೋಗ್ಬಿಟ್ಟಿದ್ವಿ ಆಗ್ಲೇ ನೀನ ಚಿಕ್ಕಿಕ್ಕ ಆಡಕ್ ಬರಲ್ಲ. ಇಲ್ಲದ ನೋಡ್ರಿ ಗಾಯ್ಸ್, ಹಾಯ್ ಮಾಡಿ ಜನು. ಜೊತೆ ಹಾಯ್. ಇಕ್ಕಿ ಮುದ್ದು ಮಾಡ್ತಾಳೆ ಈಗ. ಇನ್ನೊಂದ್ ಏನಪ್ಪಾ ಅಂತಂದ್ರ ಗಾಯ್ಸ್ ಹೇಳ್ತೀನಿ ಬರ್ರಿ. ಗೈಸ್ ಏನ ಹೇಳ್ತೀನಿ ಬರ್ರಿ ಅಂದ್ಮೇಲೆ ಏನಂತಂದ್ರೆ ನಮ್ಮ ವೀರೇಶ RCB ಮ್ಯಾಚ್ ನೋಡಕ ಅಹಮದಾಬಾದಿಗೆ ಹೋಗಿದ್ನೆ ಗೈಸ್. ಫೈನಲ್ ಮ್ಯಾಚ್ ಇತ್ತಲ್ಲ, ಫೈನಲಿ ಮ್ಯಾಚ್ ಎಲ್ಲ ವಿನ್ ಆಗೈತಿ ಈಗ ಆಲ್ರೆಡಿ. ಅವ್ನು ಹಂಗೆ ಆತನ ಡ್ರೀಮ್ ಇತ್ತು ಹೋಗ್ಬೇಕಂತೇಳಿ ಅಲ್ಲೇ ಶಾಪಿಂಗ್ ಹೋಗಿದ್ನ. ಅವಾಗ ನಮ್ಮ ವೀರು ನಮಗೋಸ್ಕರ ಏನಿಲ್ಲ, ನಮ್ಮ ಮನೇಲಿ ಇದಾರಲ್ಲ ಗೈಸ್ ಕಿಡ್ಸ್ಗೋಸ್ಕರ ಏನೇನು ತಂದಿದ್ದಾನ ತೋರಿಸ್ತೀನಿ ಬರ್ರಿ. ಅಲ್ಲಿ ಯಾವುದೋ ಒಂದು ಮಾರ್ಕೆಟ್ ಇತ್ತಂತ, ಅಲ್ಲಿ ಚೆನ್ನಾಗಿದ್ವು ಅಂತೇಳಿ ವಿಡಿಯೋ ಕಾಲ್ ಮಾಡಿದ್ನ. ಅವಸರ ಇತ್ತು, ಯಾಕಂದ್ರೆ ಅವನು ಬೇರೆ ಮ್ಯಾಚ್ ಹೋಗುವಾಗಿದೆಯಲ್ಲ ಶಾಪಿಂಗ್ ಮಾಡಿದ್ದು ಟೈಮ್ ಆಗಿತ್ತು ಹೇಳಿ ಅರ್ಧಂಬರ್ಧ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾನ. ನಮ್ಮ ಗುಂಡಂಗೋಸ್ಕರ ಕ್ಯೂಟ್ ಆಗಿರೋದು ಏನೋ ಒಂದು ತಂದಿದ್ದಾನ, ತೋರಿಸ್ತೀನಿ ಬರ್ರಿ ಬ್ಲಾಗ್ನಾಗ. ಗೈಸ್ ನನ್ನ ಫೇಸ್ ನನ್ನ ಇಗ್ನೋರ್ ಮಾಡ್ರಿ ಗೈಸ್. ರಘು ಬಂದಾಗಿಂದ ರೆಡಿ ಆಗಲ್ಲ ಏನು, ಅಷ್ಟು ಅವಾಗ ನಂಗೆ ಇರೋಕ್ಕಾಗವಲ್ದು ಗೈಸ್. ಇವಾಗ ಫಸ್ಟ್ ರಘು ತೋರ್ಸಲ್ತೇಳ್ರಿ, ಅಲ್ಲ ಫಸ್ಟ್ ರಘು ತೋರ್ಸ್ಬಿಡಂಬಡಿ. ಫಸ್ಟ್ ರಘುಗೆ ತೋರ್ಸನ್ ಬನ್ನಿ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್ ವೀರು ಮಾಮ. ಎಷ್ಟು ಕ್ಯೂಟ್ ಅದ ನೋಡ್ರಿ. ಫಸ್ಟ್ ಸ್ಲಿಪ್ಪರ್ ನಮ್ಮ ರಘುಗ. ನಾವು ಸ್ಲಿಪ್ಪರ್ ಶೂಸ್ ತಗೊಂಡಿದ್ದಿಲ್ಲ, ಅವ್ನು ಬಂದಾಗಿಂದ ಮುಂದೆ ತಗೊಳಂಬಿಡು ಹಾಕೊಳಂಗಿಲ್ಲ, ಎಲ್ಲೂ ಓಡಾಡಲ್ಲ ಅಂತೇಳಿ ಬಿಟ್ಟಿದ್ದೆ. ಫಸ್ಟ್ ಶೂಸ್ ನಮ್ಮ ವೀರುನೇ ತಂದ ನೋಡ್ರಿ. ಇದ್ರಾಗೊಂದು ಸ್ಪೆಷಲ್ ಐತಿ, ಏನಪ್ಪಾ ಅಂತಂದ್ರೆ ಇದು ಸ್ಪೆಷಲ್ ನೋಡ್ರಿ. ಇಷ್ಟ ಅದು ಭಾಳ ನಂಗಿದು. ನಮ್ಮ ರಘು 1 ಇಯರ್ ಮೇಲೆ ಬರ್ತಾವ ಆ್ಯಕ್ಚುಲಿ, ಆರಾಮ್ 1.5 ಇಯರ್ ಬರ್ಬೋದು. ನಮ್ಮ ಅಮೂಲ್ಯನೇ ಇಂಥವು ಕೊಡು ಸಣ್ಣಕಂದಿದ್ರು, ನೋಡಿದ್ರೆ ನಮ್ಮ ರಘು ತೊಗೊಂಡ್ಬಿಟ್ಟಾನ ಇವಾಗ. ನಮ್ಮ ಅಣ್ಣನ್ಯಾಗ ಇವಾಗ ಆರ್ಡ್ರ್ ಮಾಡಿ ನನ್ನನ್ನೇ ಅಮೂಲ್ಯಾಗ ನಂಬರ್ ಅವನು ತೋರಿಸ್ತೀನಿ. ಇಷ್ಟು ಕ್ಯೂಟ್ ಅದ ನೋಡ್ರಿ, ನಮ್ಮ ರಘು ಥರನೇ ಕ್ಯೂಟ್ ಅದ. ಗೊಂಬೆ ಒಂದು ಐತಿ ಇಲ್ಲಿ. ಇದು ಎಷ್ಟ ಅಂತಲ್ಲ ಸಾವಿತ್ರಿ? ಇದು 250 ಅಂತ ನೋಡ್ರಿ. ಕ್ವಾಲಿಟಿ ಅಂತೂ ಮಸ್ತ್ ಕಾಣಕಂತಾವು, ಫುಲ್ ಕ್ವಾಲಿಟಿ ಇರ್ತಾವ್ರ ಆ ಥರ ಕಾಣಕಂತಾವು. ಲೈಟ್ ಒಂದು ಐತಲ್ಲ, ಅದೊಂದು ಸ್ಪೆಷಾಲಿಟಿ. ಥ್ಯಾಂಕ್ ಯು ವೀರಾ. ಇನ್ನೊಂದು ಏನಪ್ಪ ಅಂದರೆ ಅಮೂಲ್ಯಗೆ ಏನೋ ತಗೊಂಬರ್ರಿ. ಅದು ಅವನಿಗೆ ಸೈಜ್ ಗೊತ್ತಾಗಲ್ಲ ಗೈಸ್, ಅಲ್ಲಿ ಹೋಗೇನಲ್ಲ ಸೈಜ್ ಗೊತ್ತಾಗವಲ್ಲ ಅವನಿಗೆ. ಅಮೂಲ್ಯಗೆ ಈ ಥರ ಡ್ರೆಸ್ ತಗೊಂಬಂದನ. ಇದು ಯಾವ ಥರ ಐತೆ ಅಂದ್ರೆ ಈ ಥರ ಐತೆ ನೋಡ್ರಿ, ಒಳಗಡೆ ಈ ಥರ. ಅಮೂಲ್ಯಗೆ ಇದು ಸೈಜ್ ಸ್ವಲ್ಪ ಚಿಕ್ಕದಾಗಂದೈತಿ, ಚೆನ್ನಾಗೈತಲ್ಲ ಗೈಸ್. ಇದು ಅಷ್ಟಲ್ಲ 300 ಇದು 300 ನೋಡ್ರಿ, ಚೆನ್ನಾಗೈತಲ್ಲ. ಚೀಪ್ ಆ್ಯಂಡ್ ಬೆಸ್ಟ್ ಸಿಕ್ಕೈತಲ್ಲ, ಅದಕ್ಕೋಸ್ಕರ ನಾವು ವಿಡಿಯೋಗಲ್ಲಾಗ ಇದು ಇಷ್ಟ ಆಯ್ತು ನಮ್ಗೆ. ತಗೋ ಅಂದ್ರೆ ಇದನ್ನ ತಗೊಂಡ ನೋಡ್ರಿ. ಅಮೂಲ್ಯಗ ಇದು ಅಣ್ಣನಾಗ ಏನು ತಂದಿಲ್ಲ ಅನ್ಸುತ್ತೆ, ಗೊತ್ತಾಗಿಲ್ಲ ಬೇರೆ. ನಮ್ಮ ಗುಂಡಗೆ ಎಷ್ಟು ಕ್ಯೂಟ್ ಆಗಿರೋ ಡ್ರೆಸ್ ತಗೊಂಬಂದಿದ್ದಾನೆ ಅಂತ ತೋರಿಸ್ತೀನಿ. ನಂಗೆ ಈ ಥರ ಡಂಗಿ ಅಂದ್ರೆ ಭಾಳ ಇಷ್ಟ. ಕಲರ್ ನೋಡ್ರಿ ಎಷ್ಟು ಕ್ಯೂಟ್ ಐತಿ. ವಿಡಿಯೋ ಕಾಲ್ದಾಗ ಇಷ್ಟು ದೊಡ್ಡದು ಕಾಣ್ತಿದೆ, ಸಿಲ್ ನೋಡಿದ್ರೆ ಎಷ್ಟು ಸಣ್ಣದೈತಿ. ಇವಾಗೇ ಹಾಕ್ಬೇಕಿದೆ, ಮತ್ತೆ ಬರಂಗಿಲ್ಲ ಇದನ್ನ ಸ್ವಲ್ಪ ದಿನ ಬಿಟ್ರೆ. ಕ್ಯೂಟ್ ಐತಿ ನೋಡ್ರಿ. ಇದು ಎಷ್ಟು 300 250 ಇರ್ಬೇಕಿದು. ಚೆನ್ನಾಗಿದೆ. ಥ್ಯಾಂಕ್ ಯು ವೀರಾ, ನಮ್ಮ ರಘುವರಣಿಗೆ ತಂದಿದ್ದಕ್ಕೆ. ಇನ್ನು ಒಂದು ನೋಡ್ರಿ, ಕೃಷ್ವಿಗೆ ಅಂತ ತಂದಾನ ಗಾಯ್ಸ್. ಇದು ನೋಡಿದ್ರೆ ಚಿಕ್ಕದಾಗ್ಬಿಟ್ಟೈತಿ. ನಮ್ಮ ಕೃಷ್ವಿಗೆ ಸೆಲೆಕ್ಟ್ ಮಾಡಿ ಅವ್ರ ಮಮ್ಮಿ ಚೆನ್ನಾಗೈತೆ ಅಂತ ಹೇಳಿ. ಬ್ಲ್ಯಾಕ್ ಅಂದ್ರೆ ಇಷ್ಟ ನಮ್ಗೆಲ್ಲರಿಗೂ ಆಲ್ಮೋಸ್ಟ್. ತಗೊಂಡು ಬಂದಾಳ. ಇದು ನೋಡಿದ್ರೆ ಕೃಷ್ವಿಗೂ ಆಗಂಗಿಲ್ಲ, ಅಷ್ಟು ಚಿಕ್ಕದಾಗ್ಬಿಟ್ಟೈತಿ. ಇನ್ನೂ ಒಂದು ಏನಪ್ಪ ಅಂತಂದ್ರೆ ಜನನಿ ಬಾಯಿಲಿ. ಜನನಿ ಪಾಪ ಗಾಯ್ಸ್, ಭಾಳ ಡಿಸಪಾಯಿಂಟ್ಮೆಂಟ್ ಆಗೈತೆ ಆಕಿಗೆ. ಬಾಯ್ ಅಳು ಜನ ಎದಕ್ಕೆ ಹೇಳ, ಅವ್ರ ಕಾಕ ಆಗ್ಬೇಕು ಗಾಯ್ಸ. ನಮ್ಮ ಕಾಕ ಆಗ್ತಾನ ಆಕಿಗೆ. ಅದಕ್ಕೆ ನೋಡ್ರಿ, ಅದು ತಗೊಂಬ ಅಂದ್ರೆ ನಮ್ಮ ಕೃಷ್ವಿಗೆ ಆಗಷ್ಟು ಸೈಜ್ ತಗೊಂಬಂದ್ಬಿಟ್ಟಾನ. ಅವನಿಗೆ ಸೈಜ್ ಗೊತ್ತಾಗಲ್ಲ, ಅವಳಿಗೆ ಆಗವಲ್ತು. ಅದಕ್ಕೆ ಹಾಕಿ ಮೊಕ್ಕ ಹಿಂಗೆ ಮಾಡ್ಕೊಂಡಿರ್ಲಿ ಗೈಸ್. ಹಾಕಿ ನೋಡಕಂತೀವಿ, ಒಟ್ಟ ಆಗವಲ್ಲಾಗಿತ್ತು. ಎಷ್ಟು ಕ್ಯೂಟ್ ಐತಿ ನೋಡ್ರಿ ಇದು. ಇದು ಎಷ್ಟೇನೋ ಗೊತ್ತಿಲ್ಲ ಆದ್ರ. ಇದು ಎಷ್ಟು ಸಾವಿತ್ರಿ? ಇದು ಎಷ್ಟಂತೆ? 300 250 ಇರ್ಬೇಕನ್ಸುತ್ತಾ.
ಸೈಜ್ ಆಗ ಗೊತ್ತಾಗಲ್ಲ ಅವನಿಗೆ, ಅದಕ್ಕೋಸ್ಕರ ಇದು ನಮ್ಮ ಕೃಷ್ವಿಗೆ ಬರ್ತದೆ, ಅವಳಿಗೂ ಬರೋದು ಡೌಟ್ ಅನ್ಸಕಂದೈತೆ ಅದು. ನೋಡ್ರಿ ವಿಡಿಯೋ ಕಾಲ್ದಾಗ ರೇಷ್ಮಾ ಈ ಥರ ಇಷ್ಟಪಟ್ಟಲೆ ನಮ್ಮ ಕೃಷ್ವಿಗೆ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದು ಕರೆಕ್ಟ್ ಆಗುತ್ತೆ ಕೃಷ್ವಿಗೆ. ಅಮೂಲ್ಯಗೆ ತೊಗೊಂಡೈತಲ್ಲ ಅದೇ ಥರನ ಕೃಷ್ವಿಗೆ ತೊಗೊಂಡಾನ. ಅವನಿಗೆ ಮ್ಯಾಚ್ ನೋಡಕ್ ಹೊಂಟಿದ್ದ, ಮ್ಯಾಚ್ ನೋಡಕ್ಕೆ ಇನ್ನೂ ಟೈಮ್ ಸ್ವಲ್ಪ ಇತ್ತು, ಮತ್ತೆ ಆಮೇಲೆ ಮ್ಯಾಚ್ ನೋಡೋದು ಮಿಸ್ ಆಗುತ್ತೆ, ಆಮೇಲೆ ಹೆಂಗೆ ಶಾಪಿಂಗ್ ಮಾಡ್ಕೊಂಡು ಕುಂತಾರ ಅಂತೇಳಿ ಬೈದ. ಅವಾಗ ನಾವ ಸ್ಟಾಪ್ ಮಾಡಿದ್ವಿ. ದಸ್ ನೋಡ್ರಿ ನಮ್ಮ ರೇಷ್ಮವ್ವ ಇದನ್ನ ಲೈಕ್ ಮಾಡಿಲ್ಲ ವಿಡಿಯೋ ಕಾಲ್ದಾಗ. ಚುಚ್ಚುತ್ ಅನ್ಸುತ್ತ, ಬಟ್ ಮಸ್ತ್ ಐತಿ, ಒಂಥರ ಡಿಫ್ರೆಂಟ್ ಕ್ಯೂಟ್ ಐತಿ. ಇಲ್ಲೊಂದೆಲ್ಲ ಫ್ಲವರ್ಸ್ ಬಂದವಲ್ಲ, ಕ್ಯೂಟ್ ಕಾಣಕತ್ತೈತಿ ನೋಡ್ರಿ. ಇದ್ರು ನಮ್ಮ ಕೃಷ್ವಿಗೆ ಗೈಸ್, ಪಾಪ ಗೈಸ್ ಜನನಿ ಜನನಿ ಡಿಸಪಾಯಿಂಟ್ಮೆಂಟ್ ಆಗೈತೆ ಪಾಪ. ಏನು ಮಾಡೋಕ್ಕಾಗಲ್ಲ, ಏನೋ ಬೇರೆ ಒಂದು ತಕ್ಕೊಡ್ತೀನಿ ಅಂತ ಹೇಳಿದಾನ. ಇಷ್ಟು ತಂದಿದ್ದಾರೆ ನೋಡ್ರಿ ಗೈಸ್. ನಮ್ಮ ವೀರು ನೆನಪಿಗೆ ತಗೊಂಬಂದಾನ. ಅವನಿಗೆ ಗೊತ್ತಾಗಲ್ಲ ಗೈಸ್, ಇಲ್ಲಾಂದ್ರೆ ನಮಗೂ ಎಲ್ಲ ತಗೊಂಬರ್ತಿದ್ನ. ಮತ್ತೆ ಟೈಮ್ ಕೂಡ ಇದ್ದಿದ್ದಿಲ್ಲ ಅವನಿಗೆ, ಅದಕ್ಕೋಸ್ಕರ ಸ್ಪೀಡಾಗಿ ಅದು ಪಟ 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 ಹೇಳ್ರಿ ಅನ್ನೋ ಕುಂತಿದ್ನ. ವಿಡಿಯೋ ಕಾಲ್ದಾಗ ಬೇರೆ ಫೋಟೋದಾಗ ಬೇರೆ ಗೊತ್ತಾಗಲ್ಲ ಹೆಂಗಿರ್ತಾವ ಸೈಜ್ ಏನು ಅಂತೇಳಿ. ಆದ್ರೆ ಪಾಪ ಇವೆಲ್ಲ ಮಕ್ಳು ಇರ್ತಾವಲ್ಲ ಮನೆಯಲ್ಲಿ ಅಂತೇಳಿ ತಗೊಂಡ್ಬಂದಿದ್ದಾನೆ. ನಮ್ಮ ಗುಂಡಾಗಂತೂ ಪರ್ಫೆಕ್ಟ್ ಇರೋ ಬಂದಿದ್ದಾನೆ. ಆಲ್ಮೋಸ್ಟ್ ಡ್ರೆಸ್ ಕೂಡ ಇವಾಗ ಕರೆಕ್ಟ್ ಆಗುತ್ತೆ, ಬಟ್ ಮುಂದೆ ಬರಲ್ಲ. ಶೂಸ್ ಅಂತೂ ಆರಾಮ್ ಅವನು 1.5 year ಆಗೋವರೆಗೂ ಹಾಕೋಬೋದು, ಆರಾಮ್ ಬರ್ತಾವೆ. ಥ್ಯಾಂಕ್ ಯು ಸೋ ಮಚ್ ವೀರು. ಓಕೆ ಗೈಸ್, ಹಾಗೆ ನೋಡ್ತಾ ಇದ್ರಿ ಈ ಮನೇಲಿ ಏನೇನು ಕಿತ್ತಿಬಿ ಕೆಲಸ ಮಾಡ್ತಾರೆ ಅಂತೇಳಿ ತೋರಿಸ್ತೀನಿ, ಹಾಗೆ ವಿಡಿಯೋ ನೋಡ್ತಾ ಇದ್ರಿ. ನಮ್ಮ ವೀರನ್ನ ತೋರಿಸ್ತೀನಿ ತಡ್ರಿ, ಇಲ್ಲಾಂದ್ರೆ ನಮ್ಮ ವೀರನ್ನ ತೋರಿಸಿ ಅದೊಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಏನೇನು ದಿಮಾಕ್ ಮಾಡ್ಯಾನ ಅಂತೇಳಿ ಬ್ಲಾಗ್ನಾಗ ತೋರಿಸ್ತೀನಿ ರೀ. ಆಮೇಲೆ ಅದನ್ನ ಸ್ವಲ್ಪ ಮಾತಾಡಿಸಿ ಎಂಡ್ ಮಾಡ್ತೀನಿ, ಹಂಗೆ ವಿಡಿಯೋ ನೋಡ್ತಾ ಇದ್ವಿ ಗೈಸ್. ನೋಡ್ರಿ ನಮ್ಮ ವೀರೇಶನ್ನ ಕೇಳ್ತೀನಿ ಅಂತ ಹೇಳಿದ್ನಲ್ಲ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದೆಲ್ಲ ವೀರೇಶ? ಚಲೋ ಇತ್ತು. ಫಸ್ಟ್ ಟೈಮ್ ಹೇಳ. ಫಸ್ಟ್ ಟೈಮ್ ಫ್ಲೈಟ್ನಾಗ ಹೋಗಿನಲ್ಲ, ಮಜಾ ಇತ್ತು. ಮತ್ತೆ ಅಷ್ಟೇನಾ? ಹೆಂಗ್ ಓದಿ? ರಿಸ್ಕ್ ಇತ್ತ? ಕಷ್ಟ ಆಯ್ತಾ ಹೋಗಕ್ಕೆಲ್ಲ? ಬರತ್ನಾಗ ಸಾಕಾಗಿತ್ತು. ಹೋಗತ್ನಾಗ ಮಜಾ ಅಲ್ಲ, ಮತ್ತೆ ಅಲ್ಲಿ ಹೋಗೋದು ಇಂಟ್ರೆಸ್ಟ್ ಖುಷಿ ಇರುತ್ತೆ. ಅಲ್ಲಿ ಹೋದ್ಮೇಲೆ ಮ್ಯಾಚ್ ಹೆಂಗ್ ಅನಿಸ್ತು ಎಲ್ಲ ವಿರಾಟ್ ಕೊಹ್ಲಿ ಅವರೆಲ್ಲರ ನೋಡಿದೆಲ್ಲ? ಕ್ರೇಜ್ ಹೆಂಗಿತ್ತು ಅವಾಗ ಫೀಲಿಂಗ್? ಫುಲ್ ಕೂಗಿ ದಣಿ ಹೋಗ್ಬಿಟ್ಟೈತಿ, ಗಂಟ್ಲು ಹೋಗಿತ್ತು ಗೈಸ್. ಒಂದು ಇವತ್ತು ಸ್ವಲ್ಪ ರಿಕವರಿ ಆಗೈತಿ. ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡಿ ಫುಲ್ ಸ್ಟೇಡಿಯಂನಾಗ ಹಾರಾಡ್ಬಿಟ್ಟಿವಿ, ಮತ್ತೆ ವಾಯ್ಸ್ ಆಗೈತಿ. ಮತ್ತೆ ಹೆಂಗ ಅನುಷ್ಕನ್ನ ನೋಡಿದೆ, ಎಲ್ಲರೂ ನೋಡಿದಿಲ್ಲ? ಯಾರು ಇಷ್ಟ ಕ್ರಿಕೆಟ್ ಒಳಗಡೆ? ಇವ್ರು ಏನ್ ಮಾಡಿದ್ರ ಅಂದ್ರೆ, ಇವ್ರು ಇಲ್ಲೇ ಬೆಂಗಳೂರಾಗ ಹೋಗ್ಬೇಕಂತ ಎಷ್ಟು ಟ್ರೈ ಮಾಡಿದ್ರು ಅಲ್ಲ. ಬೆಂಗಳೂರಾಗ ಟಿಕೆಟ್ ಸಿಕ್ಕಿದ್ರೆ ಅವು ರೇಟ್ ಎಲ್ಲ ದಿಗ್ಗಿತ್ತ. ಆದ್ರೆ ಫೈನಲ್ ಮ್ಯಾಚ್ಗೆ ಅದು ಆನ್ಲೈನ್ ಸಿಕ್ಕಿದಕ್ಕೆ ಬೇಸಾಯ್ತು. ಆನ್ಲೈನ್ನಾಗ ಸಿಕ್ಕ ಅಲ್ಲಿವರೆಗೂ ಹೋಗಿ ಹಬ್ಬ ದೊಡ್ಡ ಸಾಧನೆ. ಫ್ಲೈಟ್ನಾಗ ಹೋಗಿದ್ ಫೀಲಿಂಗ್ ಹೆಂಗಿತ್ತು? ಫಸ್ಟಿಗೆ ಹೆಂಗಿತ್ತು? ಒಂಥರ ಅಂಜಿಕ್ ಬಂತ? ಅವಾಗ ಟಿಕೆಟ್ ರೊಕ್ಕಕ್ಕೆ ಮಾರ್ತಿದ್ವಿ, ಹಂಗೆ ಅಲ್ಲಿ ಹೋಗಾರಂತ್ರ ಇದ್ರ ಬೇರೆ. ನಮ್ಮ ಮಮ್ಮಿ ಏನಾರ ಬೇಡ ಅಂದಿದ್ರೆ ಟಿಕೆಟ್ ಮಾರ್ತಿದ್ನಂತ ಗೈಸ್. ಅಲ್ಲ ಇರ ಫಸ್ಟ್ ಹಿಂಗ ಪಟಕ್ಕಂತ ಓದ್ಗಟ್ಲೆ ಭಯ ಬಂತು, ಮ್ಯಾಲೆ ಓದ್ಗಟ್ಲೆ ನನಗೇನು ಅನ್ಸಲ್ಲ, ವಾಮಿಟ್ ಬರತರ ಬಂತು. ಏ ಬಿಡ ಬ್ಯಾಡ ಅಂದ್ರ ಹೂವನ್ನ ಎಳ್ಕೊಂಡು ಆಕಿ ನಿನ್ನ ಹೇಳ್ಕೊಂಡು ಹೋಗ್ತಿದ್ನಂತ. ಏನಂತ? ಚೆನ್ನಾಗಿತ್ತ ಎಕ್ಸ್ಪೀರಿಯನ್ಸ್? ನಮ್ಮನ್ನ ಯಾವಾಗ ಕರ್ಕೊಂಡು ಹೋಗ್ತೀನಿ? ಹೋಗಂಬರಿ ಫ್ಲೈಟ್ನಾಗ, ಅಂದ್ರೆ ಮ್ಯಾಚ್ಗೆ ಆಗಲ್ಲ, ಬೇಕಾರೆ ಅಡ್ಡಾಡಕ್ ಹೋಗ್ಬೇಕು, ಸುತ್ತಾಡಕ. ಓಕೆ, ನಮ್ಮನ್ನ ಕರ್ಕೊಂಡು ಹೋಗಪ್ಪ, ನಮ್ದು ಡ್ರೀಮ್ ಐತಿ. ಹಾ, ನಮ್ದೊಂದು ಲಾರಿನ ತಗೊಂಡು ಹೋಗ್ಬೇಕು, ದೊಡ್ಡದೊಂದು ನಮ್ಗ ಬೇಕು ಹೆಲಿಕಾಪ್ಟರ್. ಅಂದ್ರೆ 105 ಜನ ಇರ್ತಾರ ಅನ್ಸುತ್ತೆ, 120-105 ಜನ ಒಂದು ಫ್ಲೈಟ್. ಹೌದಲ್ಲ? ಪ್ರೈವೇಟ್ ಅಂದ್ರೆ ಫುಲ್ ಕಾಸ್ಟ್ಲಿ ಆಗಿತ್ತಲ್ಲ ನೀವು ಹೋಗೋದು? ಇಲ್ಲ, ಕಡಿಮೆ ಆಮೇಲೆ ನಾಳೆ ಇರುತ್ತಲ್ಲ ಕಡಿಮೆ. ಆಮೇಲೆ ನೆಕ್ಸ್ಟ್ ಡೇಟಿಗೆ ಐತಲ್ಲ, ಏನು ಹೋಗ್ಬೋದು ಆರಾಮ್, ಯಾರನ್ನು ಹೋಗ್ಬೋದು. ದುಡ್ಡು ಇರ್ಬೇಕು, ದುಡ್ಡಿದ್ರೆ ಎಲ್ಲಾನು ಹೋಗ್ಬೋದು, ಯಾರನ್ನು ಹೋಗ್ಬೋದು. ಹೊಡ್ಕೊಂಡು ಹೋಗಾರಂತ ಅವ್ರು ಡ್ರೈವಿಂಗ್ ಅವೆಲ್ಲ ಕಲ್ತಿರ್ತಾರ, ಗೊತ್ತಿರ್ತಾವ. ಅವೆಲ್ಲ ಸಿಗ್ನಲ್ ಮೇಲೆ ಇರ್ತಾವ, ಲೈಟ್ ಸಿಗ್ನಲ್. ಬಟ್ ಖುಷಿಯಾಗಿದ್ದಿಲ್ಲಪ್ಪ? ಓಕೆ, ನೆಕ್ಸ್ಟ್ ಮ್ಯಾಚ್ ಯಾವಾಗ ನೋಡಕ್ ಹೋಗ್ತೀವಿ? ಹೋಗ್ತು ಮುಂದಿನ ವರ್ಷ ಇನ್ನ ದೂರ ಹೊತ್ತು, ದೂರ, ಇನ್ನ 2000 ಕಿಲೋಮೀಟರ್ ದೂರ. ಎಲ್ಲಪ್ಪ ಯಪ್ಪ? ಥೈಲ್ಯಾಂಡ? ಇಂಗ್ಲೆಂಡ್? ಯಾರು ಇಲ್ಲ. ಓಕೆ ಗೈಸ್, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ, ಚಲೋಲ್ಲಮ್ಮ.
ಗೈಸ್ ನೋಡ್ರಿ ಈಕಿ ವೀರೇಶ ತಂದಾನ ಡ್ರೆಸ್ ಅಂತೇಳಿ ಒಂದ್ ಫಸ್ಟ್ ಎಲ್ಲ ಡ್ರೆಸ್ ಸಿಕ್ಕೊಂಬಿಟ್ಟಾಳ. ಯಾರಿಗನ ಕೊಡ್ತಾಳ ಅಂತ ಮಾಡ್ಯಾಳೆ ಡ್ರೆಸ್ನ, ಏರೋಪ್ಲೇನ್ ಡ್ರೆಸ್ ಅಂತ. ಊಟಕ್ಕೆ ನೋಡ್ರಿ ಸ್ಪೆಷಲ್ ಮಾಡಿದೀವಿ ಅಂತ ತೋರಿಸಿದ್ದಾಳ್ರಿ. ಹುಚ್ಚರಾಗಟ ಡ್ಯಾನ್ಸ್ ಎಷ್ಟು ನೋಡ್ರಿ. ನಾವು ನೈಟ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಸೇರಿ ಊಟ ಮಾಡ್ತೀವಿ. ನೋಡ್ರಿ ನಮ್ಮ ಗುಂಡೂರಾವ್ ಮಲಗಿದ್ದಾನೆ. ಗುಂಡೂರಾವ್ ಅನ್ಬಾರ್ದ ಗಾಯ್ಸ್, ಅಂದ ಅವನು ಸ್ವಲ್ಪ ಸೊರಗ್ತಾ ಇದ್ದಾನೆ. ಮಲಗಿತ್ ನೋಡ್ರಿ ನಮ್ಮ ರಘು ಬಂಗಾರಿ. ನಾವಿವಾಗ ಆಲ್ರೆಡಿ ಟೈಮು 10 ಸಮಥಿಂಗ್ ಆಗೈತ್ರಿ. ಇವಾಗ ಆಗೈತಿ ನೋಡ್ರಿ ನಮ್ಮ ಮನೆಗೆ ಊಟಕ್ಕೆ. ಇವ್ರು ನೋಡ್ರಿ ಇದು ಮಾಡೋದು ನೋಡ್ರಿ. ಬನ್ನಿ ಗಾಯ್ಸ್ ಊಟ ಮಾಡೋಣ. ಏನು ಮಾಡಿದೀವಿ ಅಂತ ತೋರಿಸ್ತೀನಿ ತಡ್ರಿ. ಇವ್ರೇನೋ ಜಗಳ ಅದಕ್ಕೆ ಜಗಳಕ್ಕೆ ಬಿದ್ದ ನೋಡ್ರಿ. ಯಾವ ಕೃಷಿ ಹೇಳ್ತಾ ಓಡ್ರಿ. ಸುಮ್ಮನೆ ಒಂದ್ ಏಟ್ ಬಡ್ದಾಡ್ರಿ ಅಷ್ಟ ನೋಡ್ರಿ. ಪೆಟ್ಟು ಮುಡೈತೆ ಅಂತ ಒಳ್ಳೆ ಒಳ್ಳೆ ಬಡ್ಕನ ನೋಡವ ಮಮ್ಮಿ ಎಷ್ಟೊತ್ತಿದ್ರು ಮಮ್ಮಿ. ನಮ್ಮ ಮಮ್ಮಿ ನೋಡ್ರಿ ಗೈಸ್, ಎಲ್ಲರಿಗೂ ಲೀಡ್ರ್ ನಮ್ಮ ಮಮ್ಮಿ. ಆಕಿನ ಹಾಕೊಟ್ರಷ್ಟೇ ಸಮಾಧಾನ ನಮ್ಗಷ್ಟೇ ಇಟ್ರಿ ತಳ. ಬಟ್ ನಾವು ಆದ್ರೆ ನಮ್ಮ ಮಮ್ಮಿ ನೀನ ಹಾಕ್ಕೊಡ ಅಂತಿರ್ತೀವಿ. ಯಾಕಂದ್ರೆ ನಮ್ಮ ಮಮ್ಮಿ ಹಾಕಿದ್ರಣ ನಮಗೆ ಸ್ವಲ್ಪ ಪೀಸ್ ಈ ಥರ ನೋಡ್ರಿ. ಗೈಸ್ ಊಟ ಮಾಡೋಣ ಬನ್ನಿ. ಟೀಮ್ ನೋಡ್ರಿ, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಶಿಲ್ಪ, ಜನನಿ, ಅನನ್ಯ, ಅಮೂಲ್ಯ, ಅಪ್ಪಾಜಿ, ಇದೊಂದು ಟೀಮು. ಗೈಸ್ ನೋಡ್ರಿ ಊಟಕ್ಕೆ ಏನು ಮಾಡಿದೀವಿ ಅಂತ ಅವಾಗಲೇ ಹೇಳ್ತೀನಿ ಅಂದಲ್ಲ. ಜವಾರಿ ಕೋಳಿ ಮಾಡಿದ್ವಿ ಗೈಸ್. ಜವಾರಿ ಕೋಳಿ ಅವಾಗ ಮಾಡ್ತಿರ್ತೀವಿ ನಮ್ಮ ಮನೆಯಲ್ಲಿ. ಇವತ್ತು ಮಾಡಿದ್ದೀವಿ. ಅದ್ರ ಜೊತೆಗೆ ರೈಸ್ ಮತ್ತು ಕಟಕ್ ರೊಟ್ಟಿ ಮಾಡಿದ್ದೀವಿ. ಎಲ್ಲರೂ ನೋಡ್ರಿ ಹೆಂಗ ಫುಲ್ ಬಾರ್ಸಕಂತಾರ. ಅಲ್ಲಿ ನೋಡ್ರಿ ಸೂಗ್ ಮಾಡಕಂತಾರ ಇಬ್ರು. ನಾನೇ ಚಿಲ್ಲಿ ಇಟ್ಟಿನಿ ಬಾ. ವೀರೇಶ ನೋಡ್ರಿ, ವೀರೇಶ ಬೇಷಾಗೈತಲ್ಲ ಗೈಸ್ ಬೈತನ್ರಿ. ಅದಕ್ಕೆ ಇವೇನಕ್ಕೆ ಬೇಡ್ರಿ. ಇರಂಗೋಡ ಬೇಷಾಗೈತಿ, ಚಲಾಗೈತ. ಅಮೂಲ್ಯ ಚಲಾಗೈತಿ. ಶಿಲ್ಪ ಈಗ ಮಗಳು ಸೊಪ್ಪಾಗೈತೆ. ಈಗ ಲಾಗ್ನಾಗ ನೋಡಿ ಏನಾಗಿ ಸಪ್ಪಾಗೈತೆ ಅಂದ್ರೆ ಏನ್ ಬೇಷಾಗಿಲ್ಲ ಅಂತಾನ ಅರ್ಥ, ಚಲೋ ಆಗೈತೆ ಅಂತ ಅರ್ಥ. ಅದ ಅವ್ರು ನೋಡ್ರಿ ನಾ ಮಾಡೀನಿ. ಎಷ್ಟು ಆಕ್ಟಿವ್ ಪ್ರೋ ಮ್ಯಾಕ್ಸ್ ಆಕ್ಟಿಂಗ್ ಮಾಡಕಂತಿಲ್ಲ, ಇಲ್ಲೇ ಕುಂತ್ಕೊಂತೀನಿ. ಓಕೆ ಗೈಸ್ ಊಟ ಮಾಡೋಣ ಬನ್ನಿ ಗೈಸ್. ನೋಡ್ರಿ ನಮ್ಮ ಕೃಷಿ ಎಷ್ಟು ಸೂಗ್ ಮಾಡಕಂತಾಳ. ಕೃಷಿ ಮಾಡು ಕೃಷಿ. ನೀ ಯಾರ ಮದುವೆ ಏರ್ಕೇರ್ ಮದ್ವೆ ಆಗ್ತಾಳ. ಏ ನಮ್ಮ ಅಪ್ಪಾಜಿ ತೆಲಿಗೆ ಹೋಗ್ದಿಲ್ಲ. ಕ್ಲಾಸ್ ಮಾಡ್ತಾಳ ನೋಡ್ರಿ. ಏರೋಪ್ಲೇನ್ ನೋಡ್ಲಿಕ್ಕೆ ಎಕ್ಸ್ಪೀರಿಯನ್ಸ್ ಹೇಳಕಂತಾನ. ನಮ್ಮ
ನಮ್ಮ ಅಪ್ಪಾಜಿಗೆ ಹಿಡಿದು ಕಾಣುತ್ತಾನ ಅಂತ ಕೇಳಕ್ಕಂತನತ್ತನ್ನ ಅಪ್ಪಾಜಿ ಆತ ಹೋಗಿರೋದ ಒಂದೇ ಸಲ ಹೋಗ್ಯಾನ. ಮತ್ತೆ ಹೋಗಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಮುಂಚೆ ಯಾರ್ದಾದ್ರು ಮುಂಚೆ ಹೋಗ್ಬೇಕು ಕ್ಲಾಸ್ ಆಗಿ ಒಂದ್ಸಲ ಹೋಗಿ ಬಂದಂಗೆ ಫಸ್ಟ್ ಟೈಮ್ ಹೋಗ್ಯಾನ ಆತನ.